ಹೇ, ಕೇಳಿಸಿತ ನಿನಗೆ? ಕೇಳಿಸಿಕೊ ಕೇಳಿಸಿಕೊ. ಕೇಳ್ರಪ್ಪ ಕೇಳಿ, ಕೇಳ್ರಪ್ಪ ಕೇಳಿ. ನಾಳೆ ಭೀಮ್ರಾವ್ ರಾಮಜಿ ಸಕ್ಪಾಲ್ ಅಂಬೇಡ್ಕರ್ ಅವರು ಅಮೆರಿಕದಿಂದ ತಮ್ಮ ಓದನ್ನು ಮುಗಿಸಿ ಹಡಗು ನಿಲ್ದಾಣಕ್ಕೆ ಬರುತ್ತಿದ್ದಾರೆ. ಹಡಗು ನಿಲ್ದಾಣಕ್ಕೆ ಬರುತ್ತಿದ್ದಾರೆ. ಅವರನ್ನು ಸ್ವಾಗತಿಸಲು ನಿಮ್ನ ವರ್ಗಗಳ ಎಲ್ಲ ಬುದ್ಧಿವಂತ ವಿದ್ಯಾವಂತರು ಬರಬೇಕೆಂದು ಕೋರಲಾಗಿದೆ. ಕೇಳ್ರಪ್ಪ ಕೇಳಿ. ರಮ, ಹೇಗಿದ್ದೀಯಮ್ಮ? ಹೇಗೆ ನೀನು ಈ ಸಂಸಾರವನ್ನು ನಿಭಾಯಿಸಿದೆ? ನನ್ನನ್ನು ಓದಿನ ಅಗ್ನಿಕುಂಡದಲ್ಲಿ ತಳ್ಳಿ ನೀನು ಮಾತ್ರ ದೀಪದ ಬತ್ತಿಯಂತೆ ಉರಿದು 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 ಹೋಗಿದೀಯ ರಮ. ನನಗೆ ಅರ್ಥವಾಯಿತು ಬಿಡು ರಮ. ನನ್ನ ಮಗನ ಸಾವಿನಲ್ಲಿ ನಿನ್ನ ಜೊತೆ ನಾನು ಇರಲಿಲ್ಲ. ನೀನು ಅದನ್ನು ಅದೇಗೆ ನಿಭಾಯಿಸಿದೆ ನನಗೆ ಅರ್ಥವಾಗಿದೆ ರಮ, ನನಗೆ ಅರ್ಥವಾಗಿದೆ. ಬಾ ರಮ, ರಮ ಬಾ. ನೋಡು, ಈ ಜನರನ್ನು ನೋಡು. ಇವರ ನೋವು, ಸಂಕಟ, ದುಃಖ, ಅವಮಾನಗಳನ್ನು ನೋಡು. ಇವರ ಎಲ್ಲ ನೋವುಗಳ ಮುಂದೆ ನಮ್ಮ ಮಕ್ಕಳ ಸಾವು ದೊಡ್ಡದಲ್ಲ ರಮ. ನಮ್ಮ ಮಕ್ಕಳ ಸಾವು ದೊಡ್ಡದಲ್ಲ. ಇವರ ನೋವಿನ ಮುಂದೆ ನಮ್ಮ ಮಕ್ಕಳ ಸಾವು ದೊಡ್ಡದಲ್ಲ ರಮ. ಇವರನ್ನು ಈ ಕಳಂಕದಿಂದ ಮುಕ್ತಿಗೊಳಿಸುವುದು ಹೇಗೆ ಎಂದು ನಾನು ಸದಾ ಯೋಚಿಸುತ್ತಿದ್ದೇನೆ. ಇವರ ದುಃಖಗಳನ್ನು ಕಂಡು ನನ್ನ ಮೈ ಉರಿಯುತ್ತಿದೆ ರಮ್ಮ. ಇವರನ್ನು ಬಿಡುಗಡೆಗೊಳಿಸುವುದು ಹೇಗೆ ಎಂದು ಸದಾ ಯೋಚಿಸುತ್ತಿದ್ದೇನೆ. ಇವರನ್ನು ಈ ಅವಮಾನಗಳಿಂದ ಮುಕ್ತಿಗೊಳಿಸುವುದು ಹೇಗೆ ರಮ ಎಂದು ನಾನು ಸದಾ ಯೋಚಿಸುತ್ತಿದ್ದೇನೆ. ಇವರ ಬದುಕನ್ನು ನೋಡು, ಇವರ ಬದುಕನ್ನು ನೋಡು ರಮ. ಇವರು ಪಶು, ಪ್ರಾಣಿ, ನಾಯಿ, ನರಿ, ಕತ್ತೆಗಳಿಗಿಂತ ಹೀನವಾಗಿ ಬದುಕುತ್ತಿದ್ದಾರೆ. ಇವರ ಹೀನಾಯ ಸ್ಥಿತಿಯನ್ನು ಕಂಡು ನಾನು ಬಂಡೆಗಳಂತೆ ಸಿಡಿಯುತ್ತಿದ್ದೇನೆ ರಮ. ನಾನು ಬಂಡೆಗಳಂತೆ ಸಿಡಿಯುತ್ತಿದ್ದೇನೆ ರಮ. ರಮ, ಈ ದಾರಿಯಲ್ಲಿ ನೀ ನನಗೆ ಆಸರೆಯಾದೆ ರಮ. ಈ ನಿನ್ನ ತ್ಯಾಗವನ್ನು ನಾನೆಂದೂ ಮರೆಯುವುದಿಲ್ಲ. ಈ ಜನರು ನಿನ್ನ ತ್ಯಾಗವನ್ನು ಸ್ಮರಿಸುವ ಕಾಲ ಬಂದೇ ಬರುತ್ತದೆ ರಮ, ಬಂದೇ ಬರುತ್ತದೆ. ಆ ಕಾಲಕ್ಕಾಗಿ ನಾವು ಕಾಯಬೇಕಾಗಿದೆ ಅಷ್ಟೇ. ಓ ನನ್ನ ಮುಗ್ಧ ಜನರೇ, ಕೇಳಿಸಿಕೊಳ್ಳಿ. ನಾನು ಈಗಲೇ ಶಪಥ ಮಾಡುತ್ತಿದ್ದೇನೆ. ನಾನು ವಿದ್ಯಾರ್ಥಿ ಆಗಿನಿಂದಾಗಲೇ ನಿಮ್ಮನ್ನು ನೋಡಿದ್ದೇನೆ. ನಾನು ಈಗಲೇ ಶಪಥ ಮಾಡುತ್ತಿದ್ದೇನೆ. ನಿಮ್ಮನ್ನು ಈ ಅವಮಾನಗಳಿಂದ ಬಿಡಿಸಲು ನನ್ನ ಪ್ರಾಣವನ್ನು ಪಣವಾಗಿಡುತ್ತಿದ್ದೇನೆ. ಈ 5,000 ವರ್ಷಗಳ ಇತಿಹಾಸವನ್ನು ಬದಲಾಯಿಸುತ್ತೇನೆ. ಜಾತಿ, ಧರ್ಮ, ಮೇಲು ಕೀಳುಗಳ ತಾರತಮ್ಯವನ್ನು ಅಳಿಸಿ ಹಾಕಿ ಈ ಭಾರತ ದೇಶದ ಪ್ರತಿಯೊಬ್ಬರಿಗಾಗಿ ದುಡಿಯುತ್ತೇನೆ ರಮ. ನೋಡಲ್ಲಿ 5,000 ವರ್ಷಗಳ ಯಾವುದೋ ಒಂದು ಭಾವಚಿತ್ರ ನನ್ನ ಕಣ್ಣ ಮುಂದೆ ಬರುತ್ತಿದೆ ರಮ. ನೋಡು, ಬಾ ನೋಡು. ಹೇ ಮುಗ್ಧ ಮಾನವನೇ,
ನಿನ್ನ ಕುತ್ತಿಗೆಗೆ ಏಕೆ ಕಂಠ ಬಂತು? ಹೇ ಮುಗ್ಧ ಪಾದಗಳೇ, ನೀವೇಕೆ ಚಪ್ಪಲಿಗಳನ್ನು ಧರಿಸಲಿಲ್ಲ? ಹೇ ಬಳಲಿದ ದೇಹವೇ, ನೀನೇಕೆ ಬಟ್ಟೆಯನ್ನು ಕಾಣಲಿಲ್ಲ? ರಮ, ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ಕುತ್ತಿಗೆಗೆ ಕಂಠ ಕಟ್ಟಿದ ಇವರ ಕುತ್ತಿಗೆಗಳಿಗೆ ನಾನು ಟೈಗಳನ್ನು ಧರಿಸಲು ಪ್ರಯತ್ನಿಸುತ್ತೇನೆ. ರಮ, ಚಪ್ಪಲಿಯೇ ಇಲ್ಲದ ಇವರ ಕಾಲುಗಳಿಗೆ ಶೂಗಳನ್ನು ಧರಿಸುವಂತೆ ಮಾಡುತ್ತೇನೆ. ರಮ, ಬಟ್ಟೆಯನ್ನೇ ಕಾಣದ ಬಳಲಿದ ಈ ದೇಹಗಳಿಗೆ ಶೂಟುಗಳನ್ನು ಧರಿಸುತ್ತೇನೆ. ರಮ, ಇವರನ್ನು ಮನುಷ್ಯರನ್ನಾಗಿ ಮಾಡುತ್ತೇನೆ. ಇತರರಂತೆ ಇವರು ಸ್ವಾಭಿಮಾನದ ಬದುಕನ್ನು ಬದುಕುವ ಹಾಗೆ ಮಾಡುತ್ತೇನೆ. ನಾನು ಇವರಿಗಾಗಿ ನನ್ನ ರಕ್ತ ಮತ್ತು ಬೆವರುಗಳನ್ನು ಸುರಿಸುತ್ತೇನೆ. ರಮ, ಸುರಿಸುತ್ತೇನೆ, ಸುರಿಸುತ್ತೇನೆ, ಸುರಿಸುತ್ತೇನೆ. ರಮ, ಓ ನನ್ನ ಜನರೇ, ಕೇಳಿಸಿಕೊಳ್ಳಿ. ನೀವು ಮನುಷ್ಯರಾಗಲು ಇಚ್ಛಿಸಿರಿ, ಮಾನವರಂತೆ ಬದುಕಲು ಇಚ್ಛಿಸಿರಿ, ಘನತೆಯ ಬದುಕಿನಂತೆ ನಡೆಯಿರಿ. ಬನ್ನಿ, ನನ್ನ ಹಿಂದೆ ಬನ್ನಿ, 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 ಬನ್ನಿ. ಹೇ, ಕೇಳಿಸಿತ ನಿನಗೆ? ಯಾರದು ಕೂಗು? ಹಾ ಹಾ ಹಾ, ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಭೀಮರಾವ್ ರಾಮ್ಜಿ ಸಕ್ಪಾಲ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾ ಹಾ ಹಾ, ಮತ್ತೇನಾಯಿತು? ನೋಡು, ಅಲ್ಲೊಂದು ದೃಶ್ಯ ನಡೆಯುತ್ತಿದೆ, ನಿನಗೆ ನೋಡಿರುವೆಯಾ? ಯಾವ ದೃಶ್ಯ ಅದು? ಇಂಗ್ಲೆಂಡಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಕುಳಿತು ಏನನ್ನು ಕೇಳುತ್ತಿದ್ದಾರೆ, ಕೇಳಿಸಿಕೊ. ಆಲ್ ದ ರೆಸ್ಪೆಕ್ಟಬಲ್, ಆಲ್ ದ ಡಿಗ್ನಿಟರೀಸ್, ಪ್ಲೀಸ್, 21 ವರ್ಷ ತುಂಬಿದ ಎಲ್ಲ ಭಾರತೀಯರಿಗೆ ಮತದಾನದ ಹಕ್ಕುಗಳನ್ನು ನೀಡಿ. ಈ ದೇಶದ ಅಸ್ಪೃಶ್ಯರಿಗೆ ಪ್ರತ್ಯೇಕವಾದ ಮತದಾನವನ್ನು ನೀಡಿ. ಅವರಿಗೆ ನೀರನ್ನು ಮುಟ್ಟಲು ಬಿಡಿ. ಅವರಿಗೊಂದು ಘನತೆ ಬದುಕನ್ನು ನೀಡಿ. ಅವರನ್ನು ಮನುಷ್ಯರನ್ನಾಗಿ ಕಾಡಿ. ಈ ದೇಶದ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ನೀಡಿ. ನಮ್ಮ ಜನರು ಕೂಡ ಆಧುನಿಕ ಭಾರತದ ಸೌಲಭ್ಯಗಳಿಗೆ ಹೊಂದಿಕೊಳ್ಳುವಂತೆ ಮಾಡಿ. ಅವರಿಗೆ ನಾಗರಿಕ ಹಕ್ಕುಗಳನ್ನು ನೀಡಿ. ಕೇಳಿಸಿತ ನಿನಗೆ? ಹಾ ಹಾ, ಕೇಳಿಸಿತು. ಮತ್ತೇನಾಯಿತು? ಇದಲ್ಲದೆ ಈ ಎಲ್ಲ ಅಸಮಾನತೆಗಳನ್ನು ತೊಡೆದು ಹಾಕಲು ಭಾರತದ ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶವನ್ನು ನೀಡಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಎಲ್ಲ ಜನರನ್ನು ಸರ್ವತೋಮುಖ ಅಭಿವೃದ್ಧಿಯೆಡೆಗೆ ಕೊಂಡೊಯ್ಯಲು ಹಕ್ಕು ಅಧಿಕಾರಗಳನ್ನು ತಮ್ಮ ವಿರಚಿತ ಸಂವಿಧಾನದಲ್ಲಿ ನೀಡಿದರು. ಹೀಗೆ ನೀಡುತ್ತಾ ಎಲ್ಲರೂ ಒಟ್ಟಾಗಿ ಬದುಕಲು ಭಾರತವನ್ನು ಕಟ್ಟಲು ನೆರವಾದರು. ಈಗ ಬಲಿಷ್ಠ ಭಾರತ ನಿರ್ಮಾಣವಾಯಿತು. ಅವರು ಭಾರತದ ಭಾಗ್ಯವಿದಾತ, ಭಾರತದ ಭಾಗ್ಯವಿದಾತ, ಆಧುನಿಕ ಭಾರತದ ನಿರ್ಮಾತೃ, ಭಾರತದ ಭಾಗ್ಯವಿದಾತ. ಅದನ್ನು ಬಿಡು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೊಂದು ಏನನ್ನು ಹೇಳಿದ್ದಾರೆ, ಕೇಳಿಸಿಕೊ. ಇದು ಇಯೋಲ. ನಾನು ಇಯೋಲದಲ್ಲಿ ನಿಂತು ಶಪಥ ಮಾಡುತ್ತಿದ್ದೇನೆ. ಇದು 1935ನೇ ಇಸವಿ. ಎಲ್ಲ ಭಾರತೀಯರ ಶೋಷಿತರ ಪರವಾಗಿ ನಾನು ಮಾತನಾಡುತ್ತಿದ್ದೇನೆ. ವೈಯಕ್ತಿಕವಾಗಿ ನಾನು ನೊಂದಿದ್ದೇನೆ, ಅವಮಾನಿತನಾಗಿದ್ದೇನೆ. ನನಗೆ ಕುಡಿಯಲು ನೀರನ್ನು ಕೊಟ್ಟಿಲ್ಲ,
ಉಳಿಯಲು ಮನೆಯನ್ನು ಕೊಟ್ಟಿಲ್ಲ. ಮಾನಸಿಕವಾಗಿ ನಾನು ಜರ್ಜರಿತನಾಗಿದ್ದೇನೆ. ಆದರೆ ಆ ಎಲ್ಲ ನೋವುಗಳನ್ನು ನಾನು ಮೆಟ್ಟಿ ನಿಂತಿದ್ದೇನೆ. ಪರ್ವತಗಳಂತೆ ನಾನು ಮೇಲೆದ್ದು ಬಂದಿದ್ದೇನೆ. ಬಂಡೆಗಳಂತೆ ಸಿಡಿದಿದ್ದೇನೆ. ಈ ಅಸಮಾನತೆಯ ವಿರುದ್ಧ, ನಿಂದನೆಯ ವಿರುದ್ಧ, ಅವಮಾನಗಳ ವಿರುದ್ಧ ನಾನು ಸಿಡಿಲಿನಂತೆ ಅಬ್ಬರಿಸಿದ್ದೇನೆ. ನಾನು ಹಿಂದೆ ಘೋಷಿಸುತ್ತಿದ್ದೇನೆ, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದುವಾಗಿ ಸಾಯಲಾರೆ. ಹೇ, ಕೇಳಿಸಿತ ನಿನಗೆ? ಆಹಾ, ಕೇಳಿಸಿತು. ಆನಂತರ ಏನಾಯಿತು? ಆನಂತರ ಅವರು 22 ವರ್ಷಗಳು ತಮ್ಮ ಸುದೀರ್ಘವಾದ ಅಧ್ಯಯನದಲ್ಲಿ ತೊಡಗಿಕೊಂಡರು. ಭಾರತದ ಸಂವಿಧಾನವನ್ನು ರಚಿಸುವ ಕಾರ್ಯದಲ್ಲಿ ತೊಡಗಿಕೊಂಡರು. ಭಾರತದ ಎಲ್ಲ ಕಾರ್ಮಿಕ ವರ್ಗಗಳಿಗೆ ಸೌಲಭ್ಯಗಳನ್ನು ನೀಡಲು ದುಡಿದರು. ಭಾರತದ ಎಲ್ಲ ಹೆಣ್ಣು ಮಕ್ಕಳ ಪರ ಹೋರಾಟವನ್ನು ಆರಂಭಿಸಿದರು. ಭಾರತದ ಎಲ್ಲ ನಾಗರಿಕರಿಗೆ ಸರ್ವಸಮ್ಮತವಾದ ಹಕ್ಕುಗಳನ್ನು ನೀಡಲು ಹೋರಾಟ ಮಾಡಿದರು. ಅವರು ಎಡೆಬಿಡದೆ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದರು. ಭಾರತದ ಭವಿಷ್ಯಕ್ಕಾಗಿ ದುಡಿಯಲು ಆರಂಭಿಸಿದರು. ಭಾರತಕ್ಕೆ ಒಂದು ಸಂವಿಧಾನವೂ ರಚನೆಯಾಯಿತು. ಅದು ಜಾರಿಯೂ ಆಯಿತು. ಅಲ್ಲಿ ನೋಡು, ಓ ಚೇತನವೇ, ಓ ಭಾರತದ ಚೇತನವೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತ್ಯಾಗವನ್ನು ಸ್ಮರಿಸು, ತ್ಯಾಗವನ್ನು ಸ್ಮರಿಸು, ತ್ಯಾಗವನ್ನು ಸ್ಮರಿಸು, ತ್ಯಾಗವನ್ನು ಸ್ಮರಿಸು. ಕೇಳ್ರಪ್ಪ ಕೇಳಿ, ಕೇಳ್ರಪ್ಪ ಕೇಳಿ. ಇದ್ಯಾವುದೋ ಮತ್ತೊಂದು ಶಬ್ದ ಬರುತ್ತಿದೆಯಲ್ಲ, ಸುಮ್ಮನಿರು, ಹಾಗೆ ನಾವು ಕೇಳಿಸಿಕೊಳ್ಳೋಣ. ಕೇಳ್ರಪ್ಪ ಕೇಳಿ, ಕೇಳ್ರಪ್ಪ ಕೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ 14ರಂದು ನಾಗಪುರದ ದೀಕ್ಷಾ ಭೂಮಿಯಲ್ಲಿ ತಮ್ಮ ಮೂಲ ಧರ್ಮವಾದ ಬೌದ್ಧ ಧರ್ಮಕ್ಕೆ ಮರಳುತ್ತಿದ್ದಾರೆ. ಅವರು ಇಟ್ ಈಸ್ ನಾಟ್ ಎ ಕನ್ವರ್ಷನ್, ಇಟ್ ಈಸ್ ಎ ರಿವರ್ಷನ್ ಎಂದು ಹೇಳಿದ್ದಾರೆ. ಎಲ್ಲರೂ ಕೂಡ ಆಗಮಿಸಬೇಕಾಗಿ ಕೋರಲಾಗಿದೆ. ಕೇಳ್ರಪ್ಪ ಕೇಳಿ. ಆನಂತರ ಏನಾಯಿತು ಅದನ್ನು ಅಂಬೇಡ್ಕರ್ ಅವರು ಹೇಳುತ್ತಿದ್ದಾರೆ, ಕೇಳು. ಓ ನನ್ನ ಜನರೇ, ನಾನು ನನ್ನ ಆಧ್ಯಾತ್ಮಿಕ ಗುರುವೆಂದು ಬುದ್ಧನನ್ನು ಸ್ವೀಕರಿಸುತ್ತಿದ್ದೇನೆ. ಓ ನನ್ನ ಜನರೇ, ನಾನು ನನ್ನ ಸಂವಿಧಾನದಲ್ಲಿ ಸಮಾನತೆ, ಸ್ವಾತಂತ್ರ್ಯ, ಸಹೋದರತೆಯನ್ನು ಗೌತಮ ಬುದ್ಧರ ತತ್ವಗಳಿಂದ ಮಾತ್ರ ಪಡೆದುಕೊಂಡಿದ್ದೇನೆ. ಅವರ ಚಿಂತನೆಗಳನ್ನು ನಾನು ಅಳವಡಿಸಿದ್ದೇನೆ. ಈ ನೆಲದಲ್ಲಿ ಸಮಾನತೆಯ ಪರವಾಗಿ ಹೋರಾಟ ಮಾಡಿದ 5,000 ವರ್ಷಗಳ ದಾರ್ಶನಿಕರ ಮೌಲ್ಯಗಳನ್ನು ಅಳವಡಿಸಿದ್ದೇನೆ. ಅದರಲ್ಲಿ ಬುದ್ಧನೇ ಮೊದಲಾಗಿ ನನಗೆ ನಿಲ್ಲುತ್ತಾನೆ. ಆನಂತರ ಏನಾಯಿತು? ಅದೇ ಕೇಳಿಸಿಕೋ, ಕೇಳಿಸಿಕೋ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜನರಿಗಾಗಿ, ಶೋಷಿತರಿಗಾಗಿ, ನೊಂದವರಿಗಾಗಿ ನೀಡಿದ ಅತ್ಯಂತ ಕಟ್ಟಕಡೆಯ ಸಂದೇಶವನ್ನು ಕೇಳಿಸಿಕೋ. ಮೈ ಡಿಯರ್ ಪೀಪಲ್, ನಾನು ನನ್ನ ಮೂಲ ಧರ್ಮ ಬೌದ್ಧ ಧರ್ಮಕ್ಕೆ ಇಂದು ಮರಳುತ್ತಿದ್ದೇನೆ. ಇಂದು ನಾನು ಎಲ್ಲ ಸಂಕೋಲೆಗಳಿಂದ ಮುಕ್ತನಾಗಿದ್ದೇನೆ. ಬುದ್ಧ ನಮ್ಮ ಪೂರ್ವಜನೇ ಆಗಿದ್ದಾನೆ. ಜಗತ್ತಿನಲ್ಲಿ ಶಾಂತಿ, ಕರುಣೆ, ಮೈತ್ರಿಯನ್ನು ನೀಡಿದ ಮಹಾ ಮಾನವನಾಗಿದ್ದಾನೆ. ಗೌತಮ ಬುದ್ಧನು ನಮ್ಮ ಪೂರ್ವಿಕ. ಬುದ್ಧ ಧರ್ಮ ನಮ್ಮ ಪೂರ್ವಿಕ ಧರ್ಮ. ನಮ್ಮ ಹಿರಿಯರು ಮೂಲ ಬೌದ್ಧರಾಗಿದ್ದರು ಎಂಬುದನ್ನು ನೀವೆಲ್ಲವೂ ಕೂಡ ಅಧ್ಯಯನದಿಂದ ಸ್ಮರಿಸಬೇಕು. ಬುದ್ಧನು ನಮ್ಮ ಪೂರ್ವಜ ಎಂಬುದನ್ನು
ನೀವೆಂದೂ ಮರೆಯಬಾರದು. ನಮ್ಮ ಪರಂಪರೆ, ಸಂಸ್ಕೃತಿ, ಆಚಾರ ವಿಚಾರಗಳು ಬೌದ್ಧ ಧರ್ಮದವೇ ಆಗಿವೆ. ಅದನ್ನು ನಾನು ನನ್ನ 22 ವರ್ಷಗಳ ಸುದೀರ್ಘ ಅಧ್ಯಯನದಲ್ಲಿ ಕಂಡುಕೊಂಡಿದ್ದೇನೆ. ನಿಮಗೆ ಮರು ಚರಿತ್ರೆಯನ್ನು ನಾನು ನೀಡಿದ್ದೇನೆ. ಇದು ಸತ್ಯವೇ ಆಗಿದೆ. ಎಲ್ಲ ಅಸಮಾನತೆ, ನಿಂದನೆ, ಅವಮಾನಗಳಿಂದ ನೀವೆಲ್ಲರೂ ಮುಕ್ತರಾಗಿರಿ. ನಿಮ್ಮನ್ನು ಬುದ್ಧನ ಸಮಾನತೆಯ ಧಮ್ಮಕ್ಕೆ ಕೊಂಡೊಯ್ಯಲು ನಾನು ಶ್ರಮಿಸಿದ್ದೇನೆ. ನೀವು ಮನುಷ್ಯತ್ವದ ಕಡೆ ಬನ್ನಿ, ಮನುಷ್ಯತ್ವದ ಕಡೆ ಬನ್ನಿ. ಮಾನವೀಯ ಹಿನ್ನೆಲೆಯಲ್ಲಿ ನಡೆಯಿರಿ. ನೀವು ಮಾನವೀಯ ಹಿನ್ನೆಲೆಯಲ್ಲಿ ನಡೆಯಿರಿ. ನನ್ನೆಲ್ಲ ಇರುವಿಕೆಗೆ ಬುದ್ಧನೇ ಕಾರಣನಾಗಿದ್ದಾನೆ. ನನ್ನ ಜೀವನ ಸಿದ್ಧಾಂತ ಅಡಗಿರುವುದು ಬುದ್ಧನ ತತ್ವ ಆದರ್ಶಗಳಲ್ಲಿ ಇದೆ. ಬೌದ್ಧ ಧಮ್ಮವನ್ನು ಪ್ರಸಾರ ಮಾಡಿದರೆ ಅದು ಮನುಕುಲದ ಸೇವೆ ಮಾಡಿದಂತೆ. ಐ ಬಿಲೀವ್ ಮೈ ಪೀಪಲ್ ದೇ ವಿಲ್ ಸ್ಯಾಕ್ರಿಫೈಸ್ ಟು ಎಸ್ಟಾಬ್ಲಿಷ್ ಬುದ್ಧಿಸಂ ಇನ್ ಇಂಡಿಯಾ. ನಾನು ನಿಮ್ಮ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದೇನೆ. ನೀವು ಬುದ್ಧರಾಗಿ ಜಗತ್ತಿಗೆ ಬುದ್ಧನ ಚಿಂತನೆಗಳನ್ನು ಬಿತ್ತಿ, ಬುದ್ಧನ ಚಿಂತನೆಗಳನ್ನು ಬಿತ್ತಿ, ಬುದ್ಧನ ಚಿಂತನೆಗಳನ್ನು ಬಿತ್ತಿ. ನೀವು ಜ್ಞಾನವಂತರಾಗಿ ಜ್ಞಾನದೆಡೆಗೆ ನಡೆಯಿರಿ. ನೀವು ಶೀಲವಂತರಾಗಿ ಶೀಲದೆಡೆಗೆ ನಡೆಯಿರಿ. ನೀವು ಸನ್ಮಾರ್ಗದತ್ತ ನಡೆಯಿರಿ.